कर्नाटक राज्य आंगनबाड़ी कार्यकर्ता और सहायिका स्वतंत्र संगठन जिला समिति द्वारा तहसीलदार को चुनाव निर्देश अनुसार बूथ लेवल अधिकारी बीएलओ से आंगनबाड़ी कार्यकर्ताओं का काम कम करने के लिए एक याचिका दी गई और मांग की गई कि उपरोक्त अनुसार हम अनुरोध करते हैं कि निर्वाचन आयोग के निर्देश अनुसार यह कार्य सी ग्रेड के कर्मचारियों बीएलओ को सौंपा जाए तथा हमें इस कार्य से मुक्त किया जाए। आंगनबाड़ी कार्यकर्ता कई वर्षों से बाल विकास योजना के दबाव के साथ साथ चुनाव आयोग का काम भी बखूबी संभाल रही है। अब हमारे विभाग का काम साल दर साल बढ़ता जा रहा है और पोषण ट्रैकर ऐप ने हमें केंद्र और राज्य सरकारों की योजनाओं के तहत सेवा देने से रोक दिया है और हमें आंगनबाड़ी कार्यकर्ताओं के रूप में केंद्र सरकार की कई योजनाओं को संभालना पड़ रहा है। राज्य सरकार के काम के अलावा केंद्र के बच्चों को दी जाने वाली प्री स्कूल शिक्षा के लिए प्रतिवर्ष 42 विषयों का पाठ्यक्रम पढ़ाना पड़ता है, यानी प्रति सप्ताह 4 विषय और अक्ष अभ्यास भी। इस अवसर पर कर्नाटक राज्य आंगनबाड़ी कार्यकर्ता एवं सहायिका स्वतंत्र संगठन के जिला अध्यक्ष लक्ष्मी दंडे, जिला अध्यक्ष दंडे और अन्य ने मीडिया से बात की। इस अवसर पर जिला उपाध्यक्ष रेणुका, जिला सचिव संपत्ति, महासचिव सुलोचना पुजारी, संयुक्त सचिव शकुंतला अमलापुर और मनोरंजनी मैलूर, बेदर तालुका अध्यक्ष भारती, तालुका सचिव संतोष और अन्य उपस्थित थे। केपी न्यूज के कैमरामैन पपुराज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ನಮ್ಮ ಎಲ್ಲ ಅಂಗನವಾಡಿ ಕಾರ್ಯಕರ್ತರ ಬೇಡಿಕೆಯು ತಹಸೀಲ್ದಾರ್ ಬೀದರ್ ಇವರಿಗೆ ನಮ್ಮ ಮನವಿ ಪತ್ರವನ್ನು ಕೊಡಲಿಕ್ಕೆ ಬಂದಿದ್ದೇವೆ। ನಮ್ಮ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ BLA ಅನ್ನು ನೇಮಕ ಮಾಡಿದ್ದಾರೆ, ಅದನ್ನು ಶುದ್ಧ ತಪ್ಪಾಗಿದೆ, ಅದನ್ನು ಕೂಡಲೇ ಕೈಬಿಡಬೇಕು। ಹಿಂದೆ 2024-25ರಲ್ಲಿ ಅಂಗನವಾಡಿ ಕಾರ್ಯಕರ್ತರನ್ನು ಬೇರೆ ಇಲಾಖೆಯಲ್ಲಿ ತೊಡಗಿಸುವುದನ್ನು ಹೊರತುಪಡಿಸಿ ಅಂಗನವಾಡಿ ಕೇಂದ್ರಗಳಿಗೆ ಮೀಸಲಾಗಿ ಅಂಗನವಾಡಿ ಕಾರ್ಯಕರ್ತರನ್ನು ಕಾರ್ಯನಿರ್ವಹಿಸಲು ಸಮಯ ತೆಗೆದುಕೊಳ್ಳಬೇಕೆಂದು ಸರ್ಕಾರದ ಉಚ್ಚ ನ್ಯಾಯಾಲಯವನ್ನು ತೀರ್ಮಾನ ಮಾಡಿ ಆದೇಶಗಳನ್ನು ಕೊಟ್ಟಿರುತ್ತಾರೆ। ಆದರೂ ಅದನ್ನು ಪರಿಗಣಿಸದೇ ಅದನ್ನು ಸರ್ಕಾರದ ಉಚ್ಚ ನ್ಯಾಯಾಲಯದ ಆದೇಶಗಳನ್ನು ಉಲ್ಲಂಘನೆ ಮಾಡಿ ನಾವು ಮತ್ತೆ ತಿರುಗಿ ಪುನಃ BLOದಲ್ಲಿ ನೇಮಕ ಮಾಡಿಕೊಂಡಿದ್ದಾರೆ। ಅದು ಶುದ್ಧ ತಪ್ಪಿದೆ, ಅದನ್ನು ಕೈಬಿಡಬೇಕು। ನಮ್ಮ ಹಲವಾರು ಅಂಗನವಾಡಿ ಕಾರ್ಯಕರ್ತರು 82-84ರಲ್ಲಿ ಅಪಾಯಿಂಟ್ಮೆಂಟ್ ಆದಂಥ ಕಾರ್ಯಕರ್ತರು 9-10ನೇ ತರಗತಿವರೆಗೂ ಓದಿದ್ದಾರೆ। ಅವರು ಇಂಗ್ಲೀಷ್ನಲ್ಲಿ ಯಾವುದೇ ಕೆಲಸ ಮಾಡಲಿಕ್ಕೆ ಬರೋದಿಲ್ಲ। ಈಗಾಗಲೇ ಇದ್ದಂಥ ಅಂಗನವಾಡಿ ಕಾರ್ಯಕರ್ತರಿಗೆ ಸಾಕಷ್ಟು ಜನರಿಗೆ BLO ಅನ್ನು ಆಯ್ಕೆ ಮಾಡಿಕೊಂಡಿದ್ದಂಥ ಕಾರ್ಯಕರ್ತರಲ್ಲಿ ಶುಗರ್ ಇದೆ, BP ಇದೆ। ತಿಳಿಸೋದೇನೆಂದರೆ ಈಗಾಗಲೇ ನಮಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಸಾಕಷ್ಟು ಕೆಲಸಗಳನ್ನು ಒದಗಿಸಿಕೊಟ್ಟಿದ್ದಾರೆ। ಪೋಷಣ್ ಟ್ರ್ಯಾಕರ್ ಇದೆ, FRS ಇದೆ, ಫೋಟೋ ಕ್ಯಾಪ್ಚರ್ ಇದೆ, ಇವೆಲ್ಲ ಮಾಡಲಿಕ್ಕೆ ನಮಗೆ ಸಮಯ ಸಾಗ್ತದಿಲ್ಲ। ಹಾಗಾಗಿ ಈ ಒಂದು BLO ಡ್ಯೂಟಿ ನಮ್ಮಿಂದ ತೆಗೆದು ಹಾಕಬೇಕಂತೇಳಿ ನಾವು ತಮ್ಮಲ್ಲಿ ಕೇಳಿಕೊಳ್ತೇವೆ। ಯಾಕಂತಂದರೆ ನಮಗೆ ಇದು ಮಾಡಲಿಕ್ಕೆ ಭಾಳ ಕಷ್ಟ ಆಗುತ್ತದೆ। ಮುಂಜಾನೆ ಹಿಡ್ಕೊಂಡು ಸಂಜೆವರೆಗೆ ಇದೇ ಕೆಲಸ, ಮನೆ ಕೆಲಸ ಕೂಡ ನಮಗೆ ಇರ್ತದೆ। ಆರೋಗ್ಯದಲ್ಲಿ ಇಲ್ಲ, ಕೆಲವರಿಗೆ ಶುಗರ್, BP ಇದೆ, ಹಾರ್ಟ್ ಪೇಷಂಟ್ ಇಟ್ಟಿದ್ದಾರೆ, ಜಾಯಿಂಟ್ ಪೇನ್ಗಳು ಇಟ್ಟಿದ್ದಾರೆ। ಹೀಗಾಗಿ ನಮಗೆ ಕೆಲಸ ಮಾಡಲಿಕ್ಕೆ ತೊಂದರೆ ಆಗ್ತಾ ಇದೆ। ಹಾಗಾಗಿ ನಾವು ಇದನ್ನು ಸರ್ ಹತ್ರ ಕೇಳ್ಕೊಳ್ಳೋದು ಏನಂತಂದರೆ ಚುನಾವಣಾಧಿಕಾರಿಗಳ ಹತ್ರ ಈ ಒಂದು BLO ಡ್ಯೂಟಿ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಂದ ಬಿಡುಗಡೆ ಖಂಡಿತಗೊಳಿಸಬೇಕಂತ ನಾವು ಕೇಳ್ಕೊಳ್ತೇವೆ। ಬೇರೆ ಯಾಕಂದರೆ ಟೀಚರ್ಸ್ ಮಾಡ್ತಾ ಇದ್ದರು, ತೆಗೆದು ನಮಗೆ ಕೊಟ್ಟಿದ್ದಾರೆ। ಆದರೆ ನಾವು 10,000 ಧನ ನಮ್ಮ ಗೌರವಧನ ಕೊಡೋದರಲ್ಲಿ ಇಷ್ಟೂ ವರ್ಕೆಲ್ಲ ನಾವು ಮಾಡಬೇಕಂದ್ರೆ ನಮಗೆ ಕಷ್ಟ ಆಗುತ್ತದೆ। ಹಾಗಾಗಿ ನಮಗೆ ಕೊಡೋದೇ ಸ್ವಲ್ಪ ಗೌರವಧನ, ಕೆಲಸ ದುಡಿಸ್ಕೊಳ್ಳೋದು ಬಹಳಷ್ಟಿದೆ। ಹಾಗಾಗಿ ಇದರಿಂದ ಬಿಡುಗಡೆ ಕೊಟ್ಟು ಇನ್ನೂ ಸೋಷಲ್ ವರ್ಕರ್ನಲ್ಲಿ ಕೆಲಸ ಮಾಡೋರಿದ್ದಾರೆ, ಸ್ವಯಂ ಸೇವಕರಿದ್ದಾರೆ, ಅವರನ್ನೆಲ್ಲ ಆರಿಸಿಕೊಂಡು ಈ ಒಂದು BL ಕೆಲಸ ಅವರಿಗೆ ಕೊಟ್ಟಿದ್ರೆ ಉತ್ತಮವಾಗಿರುತ್ತೆ ಅಂತೇಳಿ ನನ್ನ ಅನಿಸಿಕೆ।